ಸಮಟೈಮ್ಸ್ ಎಕ್ಸ್ಟೆಂಡ್ ಆದಾಗ ಗಂಡ್ ಮಕ್ಳು ನಾವು ಬೈಕ್ ಇರುತ್ತೆ ಹೆಂಗೋ ಹೋಗ್ತಿವಿ, ಬಟ್ ಹೆಣ್ಮಕ್ಳು ಇರ್ತಾರೆ. ಅವ್ರನ್ನೆಲ್ಲ ಇದ್ದಾಗ್ಲೂ ಇಲ್ಲೆಲ್ಲ ಅವ್ರನ್ನ ಫಸ್ಟ್ ಅವ್ರ ಮನೆಗೆ ಹೋಗಿ ಬಿಟ್ಟು ಅವರು ಮನೆ ಹೊಸ್ಲು ದಾಟಿದಾದ್ಮೇಲೆ ಒಳಗಡೆ ಹೋದಾದ್ಮೇಲೆ ಅವ್ರು ನೋಡ್ಬಿಟ್ಟು ವಾಪಸ್ ಬರ್ತಾರೆ. ಈ ತರ ಎಲ್ಲ ಆ ತರ ಸೇಫ್ಟಿ ಇರುತ್ತೆ. V.9 ಇವೆಂಟ್ಸ್ ಅಲ್ಲಿ ಯಾವ ತರ ಟ್ರೈನಿಂಗ್ ಮಾಡ್ತಾರೆ ಸರ್? ಮೇಡಮ್ ಆಕ್ಚುಲಿ ನಾನು ಬೇಸಿಕಲಿ ನಾನು ಇದಕ್ಕೆ ಅಡ್ಮಿಷನ್ ಆಗೋಕ್ಕಿಂತ ಮುಂಚೆ ನಾನು ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್. ನಾನು ಒಂದು 6 years MNC ಕಂಪ್ನಿಲೆಲ್ಲ ವರ್ಕ್ ಮಾಡಿದ್ದೀನಿ. ಅಲ್ಲಿ ಕಂಪ್ನಿಲಿ ವರ್ಕ್ ಮಾಡಿದಾಗ ನಮ್ಗೆ ವರ್ಕ್ ಅಲೈನ್ಮೆಂಟ್ ಎಲ್ಲ ಒಂಥರ ಕಾಮನ್ ಆಗಿರುತ್ತೆ. ಒಂದು ವರ್ಕ್ ಕೊಡ್ತಾರೆ, ಎವ್ರಿ ಡೇ ಸೇಮ್ ರಿಪೀಟ್ ಆಗ್ತಾ ಇರುತ್ತೆ. ನನ್ಗೆ ಏನು ಅಂದ್ರೆ ಏನಾದ್ರು ಹೊಸದಾಗಿ ಕಲಿಬೇಕು, ದಿನ ಒಂಥರ ಎವ್ರಿ ಡೇ ಒಂಥರ ಏನೋ ನ್ಯೂ ಲರ್ನಿಂಗ್ ಇರ್ಬೇಕು, ಮತ್ತೆ ಏನಾದ್ರು ನನ್ಗೆ ಹೊಸದ್ ಕಲಿತಾ ಇರ್ಬೇಕು ಅನ್ನೋದೊಂದು ತುಂಬಾ ಹಂಬಲ ಇತ್ತು. ಸೊ ಹಾಗಾಗಿ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ, ಇದೇನು ದೊಡ್ಡ ಇದಲ್ಲ, ಯಾವ್ದೇ ಒಂದ್ ಮದುವೆ ಆಗ್ಲಿ ಇಲ್ಲ ಒಂದ್ ಫಂಕ್ಷನ್ ಆಗ್ಲಿ ಎಲ್ಲೇ ಆಗ್ಲಿ ಒಂದು ಡೆಕೋರೇಷನ್ ಮಾಡೋದು ಈ ತರ ಎಲ್ಲ ಆಗ್ತಾ ಇರುತ್ತೆ. ಅವಾಗ ನಾನು ನೋಡಿದ್ದೆ, ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀವಿ, ನಾವು ನಿಂತ್ಕೊಂತೀವಿ, ಆ ಫ್ಲವರ್ಸ್ ನೋಡ್ತಾ ಇದ್ರೇನೆ ಖುಷಿ ಆಗುತ್ತೆ. ಈ ಫ್ಲವರ್ಸ್ ನಾವು ಅಟ್ರಾಕ್ಟಿವ್ ಇರುತ್ತೆ, ಅದ್ ನೋಡ್ಕೊಂಡು ಹಂಗೆ ನಿಂತಾಗ ಅವ್ರ ಹತ್ರ ಕಾನ್ವರ್ಸೇಷನ್ ಬಿಲ್ಡ್ ಮಾಡ್ತಾ ಇದ್ದೆ. ಹೆಂಗೆ ಏನು ಹೇಗ್ ಮಾಡ್ತೀರಾ ಇವೆಲ್ಲ ಹೇಗೆ ಅಂತ. ಅವರು ಈ ತರ ಈವೆಂಟ್ ಮ್ಯಾನೇಜ್ಮೆಂಟ್ ಇರುತ್ತೆ, ಕೋರ್ಸ್ ಇರುತ್ತೆ, ಅದನ್ನ ತಗೊಂಡಿದ್ವಿ, ಮಾಡ್ತಾ ಇದ್ವಿ ಅಂತಂದ್ರು. ಆಮೇಲೆ ಅವ್ರ ನಂಬರ್ ಇಸ್ಕೊಂಡು ನಾನು ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಅವ್ರ ಹತ್ರ ಫಾಲೋ ಅಪ್ ಎಲ್ಲ ಮಾಡಿ ಕೇಳಿ ಈ ತರ ಎಲ್ಲ ಇದೆ ಅನ್ಬೇಕಾದ್ರೆ ಒಂದು ತಿಳ್ಕೊಂಡೆ, ಇನ್ಸ್ಟಿಟ್ಯೂಟ್ ಬಗ್ಗೆ ತಿಳ್ಕೊಂಡೆ. ಈ ಇನ್ಸ್ಟಿಟ್ಯೂಟ್ ಬಗ್ಗೆ ಮತ್ತೆ ನಾನು ಗೂಗಲ್ ಸರ್ಚ್ ಮಾಡಿದಾಗ ಫಸ್ಟ್ ಬಂದಿದೆ V.9 ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಅಂತ. ಅದೇ ನಂಬರ್ 1 ಆಗಿರೋದ್ರಿಂದ ನಾನು ಆಯ್ತು ಎಲ್ಲಿದೆ ಏನು ಅಂತ ನೋಡಿದೆ, ನನಗೆ ನಿಯರ್ ಇತ್ತು. ಮತ್ತೆ ನಾನು ಬಂದಿದ ತಕ್ಷಣ ನಾನು ಜಸ್ಟ್ ಜಾಯ್ನ್ ಆಗಿಲ್ಲ, ಫಸ್ಟ್ ಫೋನ್ ಮಾಡಿದೆ. ಫಸ್ಟ್ ಫೋನ್ ಮಾಡಿದಾಗ್ಲೂ ಅವರು ಬನ್ನಿ ಜಾಯ್ನ್ ಆಗಿ ಅಂತಾನು ಹೇಳಿಲ್ಲ. ಅವ್ರಂದ್ರು ಸರ್ ನಾವು ಲಿಂಕ್ ಕಳಿಸ್ತೀವಿ, ನೋಡಿ ನಮ್ಮ ಪ್ರೊಫೈಲ್ ನ ವಿಸಿಟ್ ಮಾಡಿ, ಅಲ್ಲಿ ಹೋಗಿ ನೋಡಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಅಗೇನ್ ಕಾಲ್ ಮಾಡಿ ಅಂತ ಅಂದ್ರು. ನಾವು ಅದಾದ್ಮೇಲೆ ಅಲ್ಲಿ ಹೋದ್ವಿ, ಆ ಪ್ರೊಫೈಲ್ ನೋಡಿದ್ವಿ, ಅವ್ರ ವರ್ಕ್ ಹೇಗಿದೆ ನೋಡಿದ್ವಿ, ರಿವ್ಯೂಸ್ ನೋಡಿದ್ವಿ, ತಿರ್ಗಾ ಅವರು ವರ್ಕ್ ಮಾಡಿರೋದು ಈವೆಂಟ್ಸ್ ಮಾಡಿರೋದೇ ಆಗ್ಲಿ ಇಲ್ಲಾಂದ್ರೆ ಸ್ಟೂಡೆಂಟ್ಸ್ ರಿವ್ಯೂ ಆಗ್ಲಿ ಎಲ್ಲ ನೋಡಿ ಅಬ್ಸರ್ವ್ ಮಾಡಿದ್ವಿ. ಮಾಡಿದಾದ್ಮೇಲೆ ಮತ್ತೆ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದಾಗ ಅವ್ರು ಹೇಳಿದ್ದು ಹಂಗೆ ಯಾರನ್ನೇ ಆಗ್ಲಿ ಅದೇ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕು, ಇನ್ಫಾರ್ಮೇಶನ್ ಕೊಟ್ಟು ತಗೋಬೇಕು, ಏನು ಗೊತ್ತಿಲ್ಲ. ಹೌದು ಮೇಡಮ್, ನಾವು ಇಲ್ಲಿ ಬಂದಾಗ ಅದೇ ಮತ್ತೆ ಅವ್ರು ಮಾತಾಡಿದ್ರು, ತಿಳ್ಕೊಳ್ಳಿ ನಿಮ್ಗೆ ನಮ್ ಕಾನ್ಸೆಪ್ಟ್ ಏನು, ನಾವ್ ಯಾವ ತರ ವರ್ಕ್ ಮಾಡ್ತಿದೀವಿ ಅಂತ ನೀವು ತಿಳ್ಕೊಂಡು ನೀವು ಬನ್ನಿ ಅಂತಂದ್ರು. ಬಂದಾದ್ಮೇಲೆ ಎಲ್ಲಾರು ಜಾಯ್ನ್ ಆದ್ರು. ಕ್ಲಾಸ್ ಸ್ಟಾರ್ಟ್ ಆದಿತ್ತು. ಕ್ಲಾಸ್ ಸ್ಟಾರ್ಟ್ ಆದಾಗ ನಮ್ಗೆ ಇನ್ಫಾರ್ಮ್ ಮಾಡಿದ್ದು ಮಾರ್ನಿಂಗ್ 10:30 to 4:30 ಅಷ್ಟೇ. ಹೌದು, 4 days ಹೌದು. ಆಕ್ಚುಲಿ ಹಂಗೆ ನಮ್ಗೆ ಅದು 10:30 to 4:30 ಅನ್ನೋದು ನಮ್ಗೆ ಟೈಮಿಂಗ್ಸ್ ಇತ್ತು. ಇನ್ ಕೇಸ್ ಅದಾದ್ಮೇಲೆ ಎಕ್ಸ್ಟೆಂಡ್ ಆಗೋದು ಸಮಟೈಮ್ಸ್ ಎಕ್ಸ್ಟೆಂಡ್ ಆದಾಗ ಅದು ನಮಗೆ ಪ್ರಾಫಿಟ್. ನಮ್ಗೆ ಜಸ್ಟ್ ಈ 75 days ಅಲ್ಲಿ ಏನ್ ಕಲಿತೀವೋ ಇದೇ ನಮ್ದು. ಮತ್ತೆ ಇದಾದ್ಮೇಲೆ 76th day ಇಂದನೂ ನಾವು ಕಲಿಯಕ್ಕೆ ಚಾನ್ಸ್ ಇರಲ್ಲ. ಅಫ್ಕೋರ್ಸ್ ಬರಕ್ ಹೇಳಿದಾರೆ, ನೀವ್ ಯಾವಾಗಾರು ಬನ್ನಿ ಏನಾದ್ರು ಕೇಳಿ ಅಂತ. ಬಟ್ ನಾವೇನಾದ್ರು ಬೇರೆ ವರ್ಕ್ ಇಲ್ಲ ಬೇರೆ ಏನಾದ್ರು ಇದ್ರೆ ಹೋಗ್ಬೇಕಾಗುತ್ತೆ. ಈ 75 days ಅಲ್ಲೇ ನಾವು ಕಲಿಬೇಕು. ಆ 75 days ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ನಮ್ಗೆ ಇಲ್ಲಿ ಟೈಮ್ ಇಲ್ಲಿ ಸ್ಪೆಂಡ್ ಮಾಡ್ತೀವೋ ಅದು ನಮ್ಗೆ ಪ್ರಾಫಿಟ್. ಬಟ್ ಅವ್ರಿಗೇನ ಅದು ಅವಶ್ಯಕತೆ ಇಲ್ಲ, ಅವ್ರದ್ದು ಏನಿದೆ ಟೈಮಿಂಗ್ಸ್ 10:30 to 4:30 ಈಗ ಮುಗಿಸ್ಕೊಂಡು ಹೋಗ್ಬೋದು. ಬಟ್ ಈ ಒಂದು ಅವರು ಇರ್ತಾರೆ, ಅವರು ಇದ್ದು ನಮ್ ಜೊತೆ ಎಲ್ಲ ಇದ್ದು ನೈಟ್ 1 o'clock 2 o'clock 3 o'clock ಆದ್ರೂ ಇರ್ತಾರೆ. ಗಂಡ್ ಮಕ್ಳು ನಾವು ಬೈಕ್ ಇರುತ್ತೆ ಹೆಂಗೋ ಹೋಗ್ತಿವಿ, ಬಟ್ ಹೆಣ್ಮಕ್ಳು ಇರ್ತಾರೆ. ಅವ್ರನ್ನೆಲ್ಲ ಇದ್ದಾಗ್ಲೂ ಇಲ್ಲೆಲ್ಲ ಅವ್ರನ್ನ ಫಸ್ಟ್ ಅವ್ರ ಮನೆಗೆ ಹೋಗಿ ಬಿಟ್ಟು ಅವರು ಮನೆ ಹೊಸ್ಲು ದಾಟಿದಾದ್ಮೇಲೆ ಒಳಗಡೆ ಹೋದಾದ್ಮೇಲೆ ಅವ್ರು ನೋಡ್ಬಿಟ್ಟು ವಾಪಸ್ ಬರ್ತಾರೆ. ಈ ತರ ಎಲ್ಲ ಆ ತರ ಸೇಫ್ಟಿ ಇರುತ್ತೆ. ಟೀಚಿಂಗ್ ವೈಸ್ ಅಷ್ಟೇ, ಪ್ರತಿಯೊಂದನ್ನು ಇನ್ಫಾರ್ಮ್ ಮಾಡೋದಾಗ್ಲಿ, ಇದ್ರಲ್ಲಿ ಏನ್ ಇಂಪಾರ್ಟೆಂಟ್, ಪ್ರಾಕ್ಟಿಕಲ್ ಏನ್ ಇಂಪಾರ್ಟೆಂಟ್, ಮೋರ್ ಓವರ್ ಏನೇನೋ ಕಲಿಸ್ಬೋದು. ಅಂದ್ರೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ಕ್ಲೈಂಟ್ಸ್ ಏನ್ ಕೇಳ್ತಾರೆ, ನಾವ್ ಏನೇನೋ ಕಲ್ಸೋದಕ್ಕಿಂತ ಕ್ಲೈಂಟ್ಸ್ ಏನ್ ಕೇಳ್ತಾರೆ ಅದನ್ನ ಕಳ್ಸೋದ್ರಿಂದ ಅದು ನೀವು ಜಾಸ್ತಿ ಯೂಸ್ ಮಾಡ್ತೀರಾ ಅಂತದ್ದು ನಿಮ್ಗೆ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಪ್ರೆಸೆಂಟ್ ಆಗಿ ಏನ್ ರನ್ ಆಗ್ತಾ ಇದೆ, ಕ್ಲೈಂಟ್ಸ್ ಏನ್ ರಿಕ್ವೈರ್ ಮಾಡ್ತಾರೆ ಅದ್ರ ಬಗ್ಗೆ ತುಂಬಾ ಫೋಕಸ್ ಮಾಡ್ತಾ ಇರ್ತಾರೆ. ಮತ್ತೆ ಪ್ರತಿಯೊಂದನ್ನು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದು, ಅವರ ವೆಂಡರ್ಸ್ ವಿಸಿಟ್ ಹೋಗೋದು, ಅಲ್ಲೇ ಹೋಗ್ಬಿಟ್ಟು ನಮ್ಮ ಹತ್ರನೇ ಅವ್ರು ಅಮೌಂಟ್ ಕೊಡಿಸ್ತಾರೆ. ಅವ್ರೇ ಪರ್ಸನಲ್ ಹೋಗಿ ಮಾತಾಡೋದು ಹಂಗೇನು ಇರಲ್ಲ. ನಮ್ಗೆ ಬಾರ್ಗೇನ್ ಮಾಡಕ್ ನಮ್ಗೆ ಹೇಳ್ತಾರೆ, ಕಮ್ಮಿ ಮಾಡಿಸ್ರಿ, ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಮಾಡಿಸ್ರಿ ಅಂತಾರೆ. ಮತ್ತೆ ಅಮೌಂಟ್ ಅಷ್ಟು ಎಷ್ಟಾಯ್ತು ಕೇಳಿ ಅಂತಾರೆ, ಎಷ್ಟು ಕೊಡ್ಬೇಕು, ನಾವು ಕೊಟ್ಟಾದ್ಮೇಲೆ ನಾವು ಚೇಂಜ್ ಇಸ್ಕೊಂಡು ಇಲ್ಲ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳೋದು, ಮತ್ತೆ ಐಟಮ್ಸ್ ತಗೊಳೋದು ಬರೋದು. ಅಲ್ಲಿಂದಾನು ಒಬ್ರು ಯಾರಾದ್ರೂ ಹೇಳಿದ್ರೆ ಕೇರ್ ಮಾರ್ಕೆಟ್ ಇಂದ ತಗೊಬಂದ್ ಬಿಟ್ಬಿಡ್ತಾರೆ. ಬಟ್ ಈ ಒಂದು ನಾವೇ ಇಟ್ಕೊ ಬರ್ತೀವಿ, ಯಾಕಂದ್ರೆ ಫ್ಯೂಚರ್ ಅಲ್ಲಿ ಇದು ಮೇ ಬಿ ಚಾನ್ಸಸ್ ಬರ್ಬೋದು, ಈ ಡೇ ಬರ್ಬೋದು. ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ಬಿಟ್ಟು ತರ್ತೀವಿ, ನಾವೇ ತರ್ತೀವಿ. ಎಲ್ಲ ಗ್ರೌಂಡ್ ವರ್ಕ್ ಎಲ್ಲ ನಾವೇ ಮಾಡ್ತಾ ಇರ್ತೀವಿ ಆ ತರ. ಮತ್ತೆ ಇನ್ನೊಂದ್ ಏನು ಅಂದ್ರೆ ಇಲ್ಲಿ
ಬರೀ ನಮ್ಗೆ ಈವೆಂಟ್ ಬರೀ ಇದ್ರದ್ದಲ್ಲ, ಯಾವ್ದಾದ್ರು ಈವೆಂಟ್ಸ್ ನಡೀತಾ ಔಟ್ ಸೈಡ್, ಯಾವ್ದೋ ಬರ್ಡೇ ಈವೆಂಟ್ಸ್, ಮ್ಯಾರೇಜ್ ಯಾವ್ದೇ ಆದ್ರೂ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲೊಂದು ಪ್ರಾಕ್ಟಿಕಲ್ ನಾಲೆಜ್ ತೋರಿಸ್ತಾರೆ. ನೋಡ್ರಿ ಯಾವ ತರ ಇರುತ್ತೆ, ಈ ತರ ಇರುತ್ತೆ, ಈ ತರ ಸಿಚುವೇಶನ್ ಬಂದಾಗ ಯಾವ ತರ ಮಾಡ್ಬೇಕು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಫೈನಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ, ನಾವು ಈಗ ಇಲ್ಲಿ 2.5 months 3 months ಇಲ್ಲಿ ಇರ್ತೀವಿ. ಸೊ ನಾವು ಇಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡಿ ಹೊರಗಡೆ ಹೋಗ್ಬೇಕಾದ್ರೆ ನಾವು ಫ್ರೆಶರ್ ಆಗಿ ಹೋಗಲ್ಲ. 3 months ಎಕ್ಸ್ಪೀರಿಯನ್ಸ್ ಇರೋ ಈವೆಂಟ್ ಮ್ಯಾನೇಜರ್ ತರ ನಾವು ಈವೆಂಟ್ ಪ್ಲಾನರ್ ತರ ಹೊರಗಡೆ ಹೋಗ್ತೀವಿ. ಅದು ತುಂಬಾ ಅಡ್ವಾಂಟೇಜ್. ಸೊ ನಾವು ಹೊರಗಡೆ ಹೋಗಿದ ತಕ್ಷಣ ನಾವು ಕಾಂಟ್ಯಾಕ್ಟ್ ಹೇಗ್ ಮಾಡ್ಬೇಕು, ಮಾರ್ಕೆಟಿಂಗ್ ಹೇಗ್ ಮಾಡ್ಬೇಕು, ಈಗ ಫೋಟೋಸ್ ಎಲ್ಲ ನಾವು ಅಪ್ಲೋಡ್ ಮಾಡೋದು ಯಾವ ತರ ಟ್ಯಾಗ್ ಲೈನ್ ಕೊಡ್ಬೇಕು, ಪ್ರತಿಯೊಂದು ಎಂಡ್ ಟು ಎಂಡ್ ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ, ಹೇಳ್ಕೊಡ್ತಾರೆ. ಅದು ತುಂಬಾ ಅಡ್ವಾಂಟೇಜ್. ಲರ್ನಿಂಗ್ ಪಾಯಿಂಟ್ ಅಲ್ಲಿ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ತುಂಬಾ ಜನ ನಮ್ಮನ್ನು ಎಂಕ್ವೈರಿ ಮಾಡಿದ್ದಾರೆ. ಇಲ್ಲಿಗೆ ಬರ್ತಾರೆ, ಅಡ್ಮಿಷನ್ ಅಂತ ಬಂದಾಗ ನಾವೆಲ್ಲ ಇರ್ತೀವಿ, ನಮ್ಮನ್ನು ಬಂದು ಕೇಳ್ತಾರೆ, ನಾವು ಎಲ್ಲ ಹೇಳ್ತೀವಿ. ತುಂಬಾ ಏನು ಹಂಬಲ್ ಆಗಿರ್ತಾರೆ ಎಲ್ಲ ಟ್ರೈನರ್ಸ್ ಆಗ್ಲಿ, ಎಸ್ಪೆಷಲಿ ಅರುಣ್ ಸರ್. ನಾವು ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ಅರುಣ್ ಸರ್ಗೆ, V.9 ಈವೆಂಟ್ಸ್, ಜಯನ್ ಸರ್, ಶಾಂಭವಿ ಮೇಡಮ್ ತುಂಬಾ ಹೆಲ್ಪ್ಫುಲ್. ಅಂದ್ರೆ ನಮ್ಗೆ ಪ್ರೆಸೆಂಟ್ ಏನಿದೆಯೋ ಅದ್ರ ಬಗ್ಗೆ ತುಂಬಾ ಫೋಕಸ್ ಮಾಡ್ತಾರೆ. ಅದು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ ಸರ್.